ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲದಕ್ಕೂ ಟ್ವಿಸ್ಟ್ ಸಿಗ್ತದೆ, ತಿರುಗಿ ಬಿದ್ದಿದ್ದೆ ಲಕ್ಷ್ಮಿ. ಹಾಗಿದ್ರೆ ಆಗುತ್ತೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಇಬ್ಬರು ಕೂಡ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಎರಡು ಜೋಡಿಗಳು ಪಾರ್ಟಿಸಿಪೇಟ್ ಮಾಡ್ತದೆ, ಮನೇಲಿ ಟ್ರಯಲ್ ಮಾಡ್ತದೆ. ಆದರೆ ಇದರಲ್ಲಿ ವೈಶ್ ಮತ್ತು ಲಕ್ಷ್ಮಿ ಸೋತು ಹೋಗ್ತಿದ್ದಾರೆ. ಇದ್ಯಾವುದನ್ನು ಕೂಡ ವೈಶ್ವಿಂದ ಸಹಿಸೋಕ್ಕಾಗ್ತಿಲ್ಲ. ಯಾವುದೊಂದು ವಿಷಯ ಕೂಡ ಲಕ್ಷ್ಮಿ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಅದರಿಂದ ಅವನು ಅಪ್ಸೆಟ್ ಆಗ್ತಿದ್ದಾನೆ. ಜೊತೆಗೆ ಕೀರ್ತಿ ಹೇಳಿದ ವಿಷಯಗಳನ್ನ ಇಲ್ಲಿ ಲಕ್ಷ್ಮಿ ಮೇಲೆ ಹೇಳ್ತಿದ್ದಾನೆ ವೈಷ್ಣವ್. ಕೀರ್ತಿಗೆ ಏನು ಇಷ್ಟ ಇರುತ್ತೋ ಅದನ್ನೇ ಹೇಳ್ತಿದ್ದಾನೆ. ಈ ಕಡೆ ಎಲ್ಲ ಫೀಲ್ ಅಂತ ಬಂದಾಗ ಈ ಕಡೆ ಏನಿದು ಹೆಂಡತಿ ಬಗ್ಗೆ ಸ್ವಲ್ಪ ಕೂಡ ತಿಳಿಲಿಲ್ವಾ ನಿನಗೆ, ಗೊತ್ತಿಲ್ವಾ ನಿನಗೆ, ತಿಳ್ಕೊಂಡಿಲ್ವಾ ಅಂತದಾಗೆ ವೈಷ್ಣವ್ ಕೋಪ ಮಾಡ್ಕೋತಿದ್ದಾನೆ, ಸಿಟ್ಟು ಮಾಡ್ಕೋತಿದ್ದಾನೆ. ನಮ್ಮದು ಅರೇಂಜ್ ಮ್ಯಾರೇಜ್ ಎಲ್ಲವನ್ನ ಕೂಡ ಈಗ ಪ್ರಯತ್ನ ಪಡ್ತಿದ್ದೀನಿ, ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ, ಅದ್ರ ನಡುವೆ ಇದೆಲ್ಲ ಬೇಕಿತ್ತ, ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ರೂಮಿಗೆ ಬರ್ತಾನೆ. ಲಕ್ಷ್ಮಿ ಸಮಾಧಾನ ಮಾಡೋಕ್ಕೆ ಬಂದರೆ ವೈಷ್ಣವ್ ಕೋಪ ನೋಡಿ ಅವಳು ಕೂಡ ತಣ್ಣಗಾಗಬೇಕಾಗಿದೆ. ಈ ಕಡೆ ನನಗೆ ಗೊತ್ತದ, ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ, ಪ್ರಾಮಿಸ್ ಮಾಡಿದಾಗೆ ಪ್ರತಿಯೊಂದನ್ನು ಕೂಡ ನಿಮಗೆ ಮಾಡಬೇಕು, ನಡ್ಕೋಬೇಕು. ಆದರೆ ನನ್ನಿಂದ ಯಾವುದು ಕೂಡ ಆಗ್ತಿಲ್ಲ, ಯಾವುದು ಕೂಡ ನಡ್ಕೊಂಡಿಲ್ಲ. ಆ ಗಿಲ್ಟ್ ನನಗೂ ಕೂಡ ಇದೆ. ಜೊತೆಗೆ ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ದೀನೋ ಅದರಲ್ಲಿ ಎಲ್ಲವನ್ನ ಕೂಡ ಇಷ್ಟು ಆಲ್ರೆಡಿ ಪೂರೈಸಬೇಕಿತ್ತು, ಆದರೆ ಯಾವುದೊಂದು ಕೂಡ ನಾನು ಮಾಡಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನನ್ನಿಂದಾಗಿ ನಿಮಗೆ ತೊಂದರೆ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ವಿಷಯಗಳು ಗೊತ್ತಿದ್ದೆ ಅಲ್ಲಿ ಅವಮಾನ ಆಗುತ್ತೆ, ನಿಮಗೆ ನೋವಾಗುತ್ತೆ. ಇದು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಮಲ್ಕೋತಾಳೆ ಲಕ್ಷ್ಮಿ. ವೈಷ್ಣವ್ ಕೂಡ ಮಲ್ಕೊಂಡ್ರೆ ಈ ಕಡೆ ಲಕ್ಷ್ಮಿ ಮನಸ್ಸು ಓಡ್ತು ಹೋಗಿದೆ. ಬಂದು ಕನ್ನಡ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಏನು ಮಾಡಲಿ ನಾನು, ಅವ್ರ ಮನಸ್ಸಲ್ಲಿ ಎಷ್ಟೆಲ್ಲ ನೋವಿದೆ, ನನಗೆ ನೋವಾಗಬಾರ್ದು ಅಂತ ಅವ್ರಿಗೆ ಎಷ್ಟೆಲ್ಲ ಅನುಭವಿಸ್ತಿದ್ದಾರೆ. ಇದರಿಂದ ನಾನು ಅವ್ರನ್ನ ಹೇಗೆ ಆಚೆ ತರಲಿ, ಏನು ಮಾಡಲಿ, ಅವ್ರ ಮನಸ್ಸನ್ನು ಹೇಗೆ ಭಾರನ ಕಡಿಮೆ ಮಾಡಲಿ ಅಂತ ಯೋಚನೆ ಮಾಡ್ತಾಳೆ. ಆದರೆ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ವೈಷ್ಣವ್ ಕಾಣಿಸ್ತಲ್ಲ. ಏನದು ಎಲ್ಲೋಗಿರ್ಬೋದು ಅಂತ ಸ್ನಾನ ಮಾಡ್ಕೊಂಡು ಬಂದರೆ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ಓದಿ ಅವಳಿಗೆ ಶಾಕ್ ಆಗುತ್ತೆ. ಆ ಲೆಟರ್ನ ವೈಷ್ಣವ್ ಲಕ್ಷ್ಮಿಗೆ ಬರೆದಿರ್ತಾನೆ. ನೋಡಿ ಲಕ್ಷ್ಮಿ ಅವರೇ, ನಿನ್ನೆ ನನ್ನ ಮಾತಿಂದ ನಿಮಗೆ ಬೇಜಾರಾಗಿರ್ಬೋದು, ಆದರೆ ನಾವು ಯಾವೊಂದು ಕಾಂಪಿಟೇಷನ್ ಕೂಡ ಹೋಗ್ತಿಲ್ಲ. ಕಾಂಪಿಟೇಷನ್ಗೆ ಹೋಗಬೇಕು ಅಂದರೆ ಪರಸ್ಪರ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿನ್ನೆ ನೋಡಿದ್ವಲ್ಲ ನಮ್ಮಿಬ್ಬರ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನನಗೆ ಗೊತ್ತಿದೆ. ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಿದೆ, ಬೇಜಾರಾಗ್ತಿದೆ, ನಾನು ನೋವು ಮಾಡ್ತಿದ್ದೀನಿ ಅಂತ. ಆದರೆ ಇಷ್ಟೊತ್ತಿಗೆ ನನ್ನ ಪ್ರಾಮಿಸ್ನ ನಾನು ಈಡೇರಿಸಬೇಕಿತ್ತು. ಆದರೆ ನನ್ನ ಮೊದಲ ಆದ್ಯತೆ ಇರೋದು ನನ್ನ ಪ್ರಾಮಿಸ್ನ ಈಡೇರಿಸೋದು, ನನ್ನ ಪ್ರಾಮಿಸ್ನ ಕಂಪ್ಲೀಟ್ ಮಾಡೋದು. ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಕನಸನ್ನ ಬಿಟ್ಬಿಡಿ. ನನಗೆ ಯಾವುದೇ ಕಾರಣಕ್ಕೂ ಯಾವ ಕಾಂಪಿಟೇಷನ್ಗೂ ಕೂಡ ಭಾಗವಹಿಸ್ತಿಲ್ಲ, ಬರ್ತಿಲ್ಲ ಅಂತ ಬರ್ತಿರ್ತಾನೆ. ಇದರಿಂದ ಅವಳು ಕೂಡ ಅಪ್ಸೆಟ್ ಆಗಿರ್ತಾಳೆ. ಈ ಕಡೆ ಸುಪ್ರೀತಾ ಬಂದಿದೆ. ನೋಡು, ಇದೇ ರೀತಿ ಮಾಡಿಕೊಂಡು ನೀನು ಈ ರೀತಿ ಇದ್ದರೆ ಖಂಡಿತ ನಿನ್ನ ಗಂಡನ ಕಳ್ಕೊತೀಯ. ನಿನ್ಗೆ ಏನು ರೈಟ್ಸ್ ಇದೆಯೋ, ಏನು ಅಧಿಕಾರ ಇದೆಯೋ ಅದನ್ನು ಕಿತ್ಕೊಂಡು ಅದ್ರ ತೊಗೋಬೇಕು. ಇದೇ ರೀತಿ ಸತಿ ಸುಲೋಚನಾ ಥರ ಇದ್ದರೆ ಆಗೋದಿಲ್ಲ. ಗಂಡ ಈ ರೀತಿ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಅರ್ಥ ಮಾಡಿಸ್ಬೇಕು. ನಿನ್ಗೆ ಏನು ಬೇಕೋ ಅದನ್ನು ಕಿತ್ಕೋಬೇಕು ಅಂತಿದ್ರೆ ಅಷ್ಟರಲ್ಲಿ ಕಾವೇರಿ ಬರ್ತಾರೆ. ಕಾವೇರಿ ಅವ್ರು ಬಂದಿದ್ದೆ ಸುಪ್ರೀತಾ ಅವ್ರ ಮೇಲೆ ಕೈ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಸುಪ್ರೀತಾ ಅವರು ಇದೆಲ್ಲ ಆಗಿದ್ದು ನಿಮ್ಮಿಂದಾನೇ ಆತೆ, ಏನಾಯಿತು ಅಂತ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ನೀವೇ ತಾನೇ ಫೋರ್ಸ್ಫುಲಿ ಮದುವೆ ಮಾಡಿದ್ದು. ಮದುವೆ ಮಾಡಿದ್ಮೇಲೆ ಫೋರ್ಸ್ಫುಲಿ ಸಂಸಾರ ಮಾಡೋಕ್ಕೂ ಕೂಡ ನೀವು ಹೇಳಬೇಕು. ಅದನ್ನು ಬಿಟ್ಟು ಅವ್ರು ಅನುಭವಿಸ್ತಾನೆ ಕೂತಿದ್ರೆ ನೀವು ಆರಾಮಾಗಿದ್ದರೆ ಹೇಗೆ ಸಾಧ್ಯ ಅನ್ನೋ ಮಾತು ಬಂದಿರುತ್ತೆ. ಹಾಗಾಗಿ ಕಾವೇರಿಯವರು ಹೊಡೆಯೋಕ್ಕೆ ಮುಂದಾಗ್ತಿದ್ರೆ ಲಕ್ಷ್ಮಿ ಅಡ್ಡ ಬರ್ತಾಳೆ. ಇಷ್ಟಿನ ನಾನು ಕೂಡ ಸುಮ್ಮನಿದ್ದೆ, ಎಲ್ಲ ಕೂಡ ಸಲೀಸಾಗುತ್ತೆ ಅಂತ. ಈಗ ಯಾಕೋ ನೋಡ್ತಿದ್ರೆ ಎಲ್ಲ ಕೂಡ ನಾನೇ ಮಾಡಬೇಕು ಅನಿಸ್ತದೆ. ಇದೇ ರೀತಿ ಸುಮ್ಮನಿದ್ರೆ ಎಲ್ಲ ಕೂಡ ಹಾಳಾಗಿಬಿಡುತ್ತೆ. ನನ್ನ ಗಂಡ ನೋವಲ್ಲೇ ನಿಂತು ಬಿಡ್ತಾರೆ, ನೋವನ್ನೇ ಅನುಭವಿಸ್ಬಿಡ್ತಾರೆ. ಈಗ ನಾನೇ ಆ್ಯಕ್ಷನ್ ತೊಗೋಬೇಕು, ನಾನೇ ಮುಂದಾಳತ್ವ ತೊಗೋಬೇಕು. ಇನ್ನು ಈ ರೀತಿ ಇದ್ದರೆ ಸುಮ್ಮನೆ ಆಗೋದಿಲ್ಲ. ಇನ್ನು ಏನೇ ಇದ್ರೂ ಕೂಡ ಹೆಂಡತಿಯಾಗಿ ಏನು ತೊಗೋಬೇಕು ಆ ಸ್ಥಾನನ ನಾನೇ ಗಿಟ್ಟಿಸ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಅತ್ತೆಗೂ ಕೂಡ ಚಟಾಪಟಿಯಲ್ಲಿ ನಿಂತು ಇದನ್ನೇ ಹೇಳ್ತಿದ್ದಾರೆ. ಇದರಿಂದ ಕಾವೇರಿ ಅವರಿಗೆ ಕಾವೇರಿದೆ. ಇದಕ್ಕೆ ಸರಿಯಾಗಿ ಲಕ್ಷ್ಮಿ ಉತ್ತರ ಕೊಟ್ಟಿದ್ದಾಳೆ. ಬಿಸಿನ ತಾಪನ ಜಾಸ್ತಿ ಮಾಡಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.